ನಮಸ್ಕಾರ. ರವಿ ಬೆಳಗೇರಿ ಅವರ ಹೇಳಿ ಹೋಗೋ ಕಾರಣ ಈ ಹೆಸರು ಕೇಳದೇ ಇರೋ ಕನ್ನಡಿಗರು ತುಂಬಾ ಕಡಿಮೆ ಅನ್ಸುತ್ತೆ. ಒಂದು ಇಡೀ ತಲೆಮಾರನ್ನ ವರ್ಷಗಟ್ಲೆ ತನ್ನ ಹಿಡಿತದಲ್ಲಿಟ್ಕೊಂಡು ಕಾಡಿದ ಒಂದು ಹೃದಯ ವಿದ್ರಾವಕ ಪ್ರೇಮ ಕಥೆ ಇದು. ಇದು ಕೇವಲ ಒಂದು ಕಥೆಯಲ್ಲ, ಅದೊಂದು ಭಾವನಾತ್ಮಕ ಪಯಣ. ಬನ್ನಿ, ಒಟ್ಟಿಗೆ ಈ ಪ್ರೇಮಕಥೆಯ ಒಳಗೆ ಇಳಿದು ಅದರ ಹಿಂದಿನ ಸಂಕೀರ್ಣ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಕೇವಲ ಒಂದೇ ಒಂದು ಸಾಲು, ಈ ಒಂದು ಸಾಲಿನಲ್ಲೇ ಇಡೀ ಕಾದಂಬರಿಯ ಆತ್ಮ ಅಡಗಿದೆ, ಅದರ ಜೀವವೇ ಇಲ್ಲಿದೆ. ಇದು ಬರೀ ಒಂದು ವಾಕ್ಯ ಅಲ್ಲ, ಇದು ಉತ್ತರಕ್ಕೋಸ್ಕರ ಪರಿತಪಿಸೋ ಒಂದು ಜೀವದ ಕೂಗು. ಈ ಒಂದೇ ಒಂದು ಪ್ರಶ್ನೆ ಕಥೆಯುದ್ದಕ್ಕೂ ಪ್ರತಿಧ್ವನಿಸುತ್ತಾ ನಮ್ಮನ್ನೂ ಪಾತ್ರಗಳ ಜೊತೆಗೆ ಕೊನೆಯವರೆಗೂ ಎಳೆದುಕೊಂಡು ಹೋಗುತ್ತೆ. ಸರಿ, ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ಮೊದಲ ನೋಟಕ್ಕೆ ಇದೊಂದು ಪರ್ಫೆಕ್ಟ್ ಲವ್ ಸ್ಟೋರಿ, ತ್ಯಾಗ, ಪ್ರೀತಿಯ ಒಂದು ಆದರ್ಶ ಕಥೆ ಅಂತ ಅನ್ಸುತ್ತೆ. ಒಬ್ಬ ನಿಸ್ವಾರ್ಥ ಪ್ರೇಮಿ, ಅವನನ್ನೇ ನಂಬಿ ಬಂದ ಪ್ರೇಯಸಿ. ಆದ್ರೆ ನಿಜವಾಗ್ಲೂ ಈ ಚಿತ್ರ ಅಷ್ಟು ಸರಳವಾಗಿದ್ಯಾ? ಕಥೆಯ ಹೃದಯ ಭಾಗದಲ್ಲಿ ಇರೋದು ಇಬ್ರು. ಒಬ್ಬ ಹಿಮವಂತ, ಚನ್ನರಾಯಪಟ್ಟಣದ ಬೀದಿಗಳಲ್ಲಿ ಮಿಠಾಯಿ ಮಾರಿ ಬದುಕ್ತಿರೋ ಒಬ್ಬ ತುಂಬಾನೇ ಸಾಮಾನ್ಯ ಹುಡುಗ. ಅವನಿಗೆ ದೊಡ್ಡ ಕನಸುಗಳೇನೂ ಇರಲಿಲ್ಲ. ಇನ್ನೊಬ್ಳು ಪ್ರಾರ್ಥನಾ, ತನ್ನ ಮನೆಯನ್ನೇ ನರಕ ಅಂತ ಭಾವಿಸಿ ಅಲ್ಲಿಂದ ಪಾರಾಗಿ ಬಂದ ಹುಡುಗಿ. ಹಿಮವಂತ ಅವಳನ್ನ ಬರೀ ರಕ್ಷಿಸೋದಿಲ್ಲ, ಅವಳ ಕನಸನ್ನೇ, ಅಂದ್ರೆ ಅವಳು ಡಾಕ್ಟರ್ ಆಗ್ಬೇಕು ಅನ್ನೋ ಕನಸನ್ನೇ ತನ್ನ ಜೀವನದ ಗುರಿಯಾಗಿಸ್ಕೊಳ್ತಾನೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಚನ್ನರಾಯಪಟ್ಟಣದಿಂದ ಶಿವಮೊಗ್ಗಕ್ಕೆ ಅವರಿಬ್ರು ಕಾಲ್ನಡಿಗೆಯಲ್ಲಿ ಹೊರಡ್ತಾರೆ. ಆ ಪ್ರಯಾಣ 100 ಕಿಲೋಮೀಟರ್ ಪ್ರಯಾಣ. ಅದು ಬರೀ ದಾರಿ ಸವಿಸಿದ್ದಲ್ಲ, ಅದು ಅವರ ಸಂಬಂಧಕ್ಕೆ ಬುನಾದಿ ಹಾಕಿದ ಪ್ರಯಾಣ. ಆ ಪ್ರಯಾಣದಲ್ಲೇ ಅವರ ಭವಿಷ್ಯ ನಿರ್ಧಾರವಾಗಿ ಹೋಗುತ್ತೆ. ಹಿಮವಂತನ ಪ್ರೀತಿ ಅಂದ್ರೆ ಅದೊಂದು ರೀತಿ ಆದರ್ಶ, ಒಂದು ರೀತಿ ಮಹಾತ್ಯಾಗ ಅಂತಾನೆ ಹೇಳ್ಬೋದು. ಪ್ರಾರ್ಥನಾಳನ್ನ ಡಾಕ್ಟರ್ ಮಾಡಿಸೋ ಒಂದೇ ಗುರಿಗಾಗಿ ಅವನು ತನ್ನ ಇಡೀ ಬದುಕನ್ನೇ ಮುಡಿಪಾಗಿಡ್ತಾನೆ. ಹಗಲು ರಾತ್ರಿ ದುಡಿತಾನೆ. ಅವನಿಗೆ ತನ್ನ ಸುಖ, ತನ್ನ ಆಸೆ ಆಕಾಂಕ್ಷೆಗಳು ಯಾವುದೂ ಲೆಕ್ಕಕ್ಕೇ ಇಲ್ಲ. ಪ್ರಾರ್ಥನಾ ಯಶಸ್ಸಿನಲ್ಲೇ ತನ್ನ ಗೆಲುವನ್ನ ಕಾಣ್ತಾನೆ. ಆದ್ರೆ ಪ್ರಾರ್ಥನಾ ಕಥೆನೇ ಬೇರೆ. ಅವಳು ಬಂದಿರೋದೇ ಒಂದು ರೀತಿಯ ಮಾನಸಿಕ ಆಘಾತದಿಂದ, ಒಂದು ಸಂಕಟದಿಂದ. ಮನೆ ವಾತಾವರಣ, ತನ್ನ ತಂದೆ ನಡವಳಿಕೆ ಎಲ್ಲದರಿಂದ ಬೇಸತ್ತು ಓಡಿ ಬಂದವಳು. ಹಾಗಾಗಿ ಅವಳಿಗೆ ಹಿಮವಂತ ಒಬ್ಬ ಪ್ರೇಮಿಗಿಂತ ಹೆಚ್ಚಾಗಿ ತನಗೆ ಮರುಜನ್ಮ ಕೊಟ್ಟ ದೇವ್ರ ಥರ, ಒಬ್ಬ ರಕ್ಷಕನ ಥರ ಕಾಣ್ತಾನೆ. ಇದೇ ಕಾರಣಕ್ಕೆ ಅವಳ ಮನಸ್ಸು ಯಾವತ್ತೂ ಸ್ಥಿರವಾಗಿರಲ್ಲ, ಹೊಯ್ದಾಡ್ತಲೇ ಇರುತ್ತೆ. ಇಲ್ಲಿವರೆಗೂ ಕತೆ ಚೆನ್ನಾಗಿತ್ತು ಅಲ್ವಾ? ಆದ್ರೆ ಇಲ್ಲೇ ನೋಡಿ ಕತೆ ತಿರುವು ತಗೊಳ್ಳೋದು. ಈ ಆದರ್ಶ ಪ್ರೇಮ ಅನ್ನೋ ಮುಖವಾಡದ ಹಿಂದೆ ಅಡಗಿರೋ ಸಂಕೀರ್ಣತೆಗಳು, ಬಿರುಕುಗಳು ಒಂದೊಂದಾಗೆ ಹೊರಗ್ಬರೋಕೆ ಶುರುವಾಗತ್ತೆ. ಇಲ್ಲಿಂದ ಶುರುವಾಗತ್ತೆ ಮನುಷ್ಯನ ಮನಸ್ಸಿನ ಆಳವಾದ ವಿಶ್ಲೇಷಣೆ. ಈ ಕಾದಂಬರಿ ನಮ್ಮ ಮುಂದೆ ಒಂದು ತುಂಬಾನೇ ಕಷ್ಟವಾದ ಪ್ರಶ್ನೆಯನ್ನ ಇಡುತ್ತೆ. ಹಿಮವಂತನ ಪ್ರೀತಿ, ಅವನ ತ್ಯಾಗ ನಿಜವಾಗ್ಲೂ ಸಂಪೂರ್ಣವಾಗಿ ನಿಸ್ವಾರ್ಥನಾ, ಅಥವಾ ಅದರ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇತ್ತಾ? ಇದಕ್ಕೆ ಉತ್ತರ ಹುಡುಕ್ತಾ ಹೋದಾಗ ನಮ್ಗೆ ಸಿಗೋದು ಹಿಮವಂತನ ಆ ಶುದ್ಧ ಪ್ರೀತಿಯ ಹಿಂದೆ ಅಡಗಿರೋ ಒಂದು ಸೂಕ್ಷ್ಮವಾದ, ಆದರೆ ಅಷ್ಟೇ ಶಕ್ತಿಯುತವಾದ ಪುರುಷ ಅಹಂಕಾರ. ಅಂದ್ರೆ, ನಾನ್ ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ನೀನ್ ಯಾವತ್ತಿದ್ರೂ ನನಗೆ ಕೃತಜ್ಞಳಾಗಿರ್ಬೇಕು, ನನ್ನ ಮಾತನ್ನ ಮೀರಿ ಹೋಗ್ಬಾರ್ದು ಅನ್ನೋ ಒಂದು ನಿರೀಕ್ಷೆ. ಇದನ್ನೇ ಕೆಲವರು ಪುರುಷಾಧಿಕಾರದ ತಣ್ಣನೆಯ ಕ್ರೂರ್ಯ ಅಂತನೂ ಕರೀತಾರೆ. ಕಥೆಯ ಈ ತಿಕ್ಕಾಟವನ್ನ ಇನ್ನಷ್ಟು ಸ್ಪಷ್ಟವಾಗಿ ತೋರಿಸೋ ಪಾತ್ರವೇ ಊರ್ಮಿಳಾ. ಪ್ರಾರ್ಥನಾ ಇನ್ನೊಬ್ಬರ ಮೇಲೆ ಅವಲಂಬಿತಲಾಗಿದ್ರೆ, ಊರ್ಮಿಳಾ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್. ಅವಳು ಸ್ವತಂತ್ರ, ದಿಟ್ಟ, ತನ್ನ ಕಾಲ್ಮೇಲೆ ತಾನು ನಿಲ್ಲೋ ಆಧುನಿಕ ಹೆಣ್ಣಿನ, ಅಂದ್ರೆ ಸ್ತ್ರೀ ಅಸ್ಮಿತೆಯ ಪ್ರತೀಕ. ಈ ಇಬ್ರು ಹೆಣ್ಮಕ್ಕಳ ನಡುವಿನ ವ್ಯತ್ಯಾಸವೇ ಕಥೆಯ ಜೀವಾಳ. ಸೊ ಈ ಸಂಘರ್ಷ ಅಂದ್ರೆ ಹಿಮವಂತನ ಪುರುಷ ಅಹಂಕಾರಕ್ಕೂ ಪ್ರಾರ್ಥನಾ ತನ್ನ ಅಸ್ತಿತ್ವವನ್ನ ಹುಡುಕೋ ಪ್ರಯತ್ನಕ್ಕೂ ನಡೆಯೋ ತಿಕ್ಕಾಟವೇ ಕೊನೆಗೆ ಆ ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ. ಆ ಕಾರಣ ಬೇರೆ ಎಲ್ಲೂ ಇಲ್ಲ, ಪಾತ್ರಗಳ ಮನಸ್ಸಿನಲ್ಲೇ, ಅವುಗಳ ತಲ್ಲಣಗಳಲ್ಲೇ ಅಡಗಿದೆ. ಹಾಗಾದ್ರೆ ಕಥೆ ಗುಸಿಯೋಕೆ ಶುರುವಾಗಿದ್ದು ಎಲ್ಲಿಂದ? ಪ್ರಾರ್ಥನಾ ಜೀವನಕ್ಕೆ ಶ್ರೀಮಂತ ಉದ್ಯಮಿ ದೇಬ್ ಎಂಟ್ರಿ ಕೊಡ್ತಾನೆ. ಆಗ ಅವಳಿಗೆ ಹಿಮವಂತನ ಪ್ರೀತಿಗಿಂತ ಹೆಚ್ಚಾಗಿ ಪೂಜೆಯ ಥರ, ಒಂದು ಭಾರದ ಥರ ಕಾಣೋಕೆ ಶುರುವಾಗತ್ತೆ. ಅವಳು ಹಿಮವಂತನ ಬಡತನವನ್ನ ದೇಬ್ನ ಐಶ್ವರ್ಯದ ಜೊತೆ ಹೋಲಿಕೆ ಮಾಡ್ತಾಳೆ. ಅವಳ ಚಂಚಲ ಮನಸ್ಸು ಕೃತಜ್ಞತೆ ಮತ್ತು ಐಶ್ವರ್ಯರಾಮಿ ಬದುಕಿನ ಆಕರ್ಷಣೆ ನಡುವೆ ಸಿಕ್ಕಿ ನಲಗಿ ಹೋಗುತ್ತೆ. ಇದೇ ನೋಡಿ ಓದುಗರನ್ನ ಅತೀವವಾಗಿ ಕಾಡೋದು. ಯಾಕೆಂದ್ರೆ ಪ್ರಾರ್ಥನಾ ಮನ್ಸು ಎಷ್ಟೇ ಹೊಯ್ದಾಡಿದ್ರೂ ಹಿಮವಂತನ ಪ್ರೀತಿ ಮಾತ್ರ ಕೊನೆವರೆಗೂ ಒಂದೇ ಥರ ಇರುತ್ತೆ, ಅಚಲವಾಗಿರುತ್ತೆ. ಅದಕ್ಕೆ ಅವನು ಓದುಗರ ಕಣ್ಣಲ್ಲಿ ಒಬ್ಬ ಆದರ್ಶ ನಾಯಕನಾಗಿ,
ಅಲ್ಟಿಮೇಟ್ ಹೀರೋ ಆಗಿ ಉಳಿದುಬಿಡ್ತಾನೆ. ಅವನ ನೋವು ಓದುಗರ ನೋವಾಗುತ್ತೆ. ಹಾಗಾದರೆ ಒಂದು ಕಾದಂಬರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಯಾಕೆ ಈ ಕಥೆ ಇಡೀ ಕರ್ನಾಟಕವನ್ನೇ ಅಷ್ಟೊಂದು ಕಾಡಿತು? ಕೇವಲ ಒಂದು ಪುಸ್ತಕವಾಗಿ ಉಳಿಯದೆ ಒಂದು ಸಾಂಸ್ಕೃತಿಕ ವಿದ್ಯಮಾನವಾದದ್ದು ಹೇಗೆ? ನೋಡಿ, ಇದು ಪ್ರಕಟವಾಗಿದ್ದು 2003ರಲ್ಲಿ. ಆದ್ರೆ ಇವತ್ತಿಗೂ ಇದರ ಕ್ರೇಜ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಗುಡ್ ರೀಡ್ಸ್ನಂತಹ ವೆಬ್ಸೈಟ್ನಲ್ಲಿ 1000ಕ್ಕೂ ಹೆಚ್ಚು ಜನ ರೇಟ್ ಮಾಡಿ 5 ಸ್ಟಾರಲ್ಲಿ 4.18 ಸ್ಟಾರ್ ಕೊಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಇದರ ಪ್ರಭಾವ ಎಷ್ಟಿದೆ ಅಂತ. ಆ ಕಾಲದಲ್ಲಿ ಇದು ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬರ್ತಿತ್ತು. ಅಬ್ಬಾ, ಪ್ರತಿ ವಾರ ಮುಂದೇನಾಗುತ್ತೆ ಅಂತೆ ಜನ ಕಾತ್ರದಿಂದ ಕಾಯ್ತಾ ಇದ್ರಂತೆ. ಮನೆಗಳಲ್ಲೂ ಹಿಮವಂತ, ಪ್ರಾರ್ಥನಾ ಬಗ್ಗೆನೇ ಚರ್ಚೆ. ಅವರು ನಿಜವಾದ ವ್ಯಕ್ತಿಗಳೇನೋ ಅನ್ನುವಷ್ಟು ಜನ ಕಥೆಯೊಳಗೆ ಮುಳುಗಿ ಹೋಗಿದ್ರು. ಈ ಕಾದಂಬರಿ ಓದಿ ಅಳದವರಿಲ್ಲ ಅಂದ್ರೆ ತಪ್ಪಾಗಲ್ಲ. ಅದರಲ್ಲೂ ಹಿಮವಂತನ ಪಾತ್ರದ ನೋವು ಓದುಗರನ್ನ ಅಕ್ಷರಶಃ ಕಾಡಿತ್ತು, ಕಣ್ಣೀರು ಹಕ್ಸಿತ್ತು. ಅದೊಂದು ಕೇವಲ ಪುಸ್ತಕವಾಗಿರಲಿಲ್ಲ, ಅದೊಂದು ತೀವ್ರವಾದ ಅನುಭವವಾಗಿತ್ತು. ಸ್ವತಃ ರವಿ ಬೆಳಗೆರೆಯವರೇ ಹೇಳ್ತಾರೆ, ಜನಗಳು ರಸ್ತೆಯಲ್ಲಿ ಸಿಕ್ಕಾಗ, ಸರ್ ದಯವಿಟ್ಟು ಹಿಮವಂತನಿಗೆ ಮೋಸ ಮಾಡಬೇಡಿ ಅಂತ ಬೇಡ್ಕೋತಿದ್ರಂತೆ. ಅಷ್ಟರ ಮಟ್ಟಿಗೆ ಪಾತ್ರಗಳು ಜನರ ಮನಸ್ಸಲ್ಲಿ ಇಳಿದು ಹೋಗಿದ್ವು. ಹುಡುಗರು ಹಿಮವಂತನಲ್ಲಿ ತಮ್ಮನ್ನ ನೋಡ್ಕೊಂಡ್ರೆ, ಹುಡುಗಿಯರು ಪ್ರಾರ್ಥನಾ ಮತ್ತು ಊರ್ಮಿಳಾ ಇಬ್ಬರ ಗುಣಗಳನ್ನು ತಮ್ಮಲ್ಲಿ ಕಂಡುಕೊಳ್ತಿದ್ರು. ಕೊನೆಗೆ ಹೇಳಿ ಹೋಗು ಕಾರಣ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಇಟ್ಟು ಹೋಗುತ್ತೆ. ಇದು ಕೇವಲ ಒಂದು ಕಾದಂಬರಿಯಾಗಿ ಉಳಿದೆ, ಪ್ರೀತಿ ಮತ್ತು ಸಂಬಂಧಗಳ ಆಳವಾದ ಶೋಧನೆಯಾಗುತ್ತೆ. ಪ್ರೀತಿಯಲ್ಲಿ ನಾವು ಮಾಡುವ ತ್ಯಾಗದ ಹಿಂದಿರೋ ನಿಜವಾದ ಕಾರಣವಾದ್ರೋ ಏನು? ಅದು ನಿಸ್ವಾರ್ಥ ಪ್ರೀತಿಯಾ ಅಥವಾ ನಮ್ಮದೇ ಆದ ನಿರೀಕ್ಷೆಗಳಾ? ಈ ಪ್ರಶ್ನೆ ಬಹುಶಃ ನಮ್ಮನ್ನ ಯಾವತ್ತಿಗೂ ಕಾಡ್ತಲೇ ಇರುತ್ತೆ.